ವೀಕ್ಷಕರೇ ನಮಸ್ಕಾರ. ಮಾಧ್ಯಮ ಕ್ರಾಂತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಸಮೀಪದ ಕೆರೆಗುಡಿಹಳ್ಳಿಯ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದ ಮುಂದೆ ಸಂಭ್ರಮವಾಗಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಕೆರೆಗುಡಿಹಳ್ಳಿಯ ಊರಿನ ಹಿರಿಯರಾದ ಪಿ ರತ್ನಮ್ಮ ಅವರು ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟರು. ಈ ವೇಳೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಉದ್ದೇಶಿಸಿ ಮಾತನಾಡಿದ ಗುಡಿಹಳ್ಳಿ ಹಾಲೇಶ್ ಅವರು, ನಮ್ಮ ದೇಶದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿದು ನಾವೆಲ್ಲ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡು ಹೋಗಲು ನಾವೆಲ್ಲ ಸಹಕರಿಸಬೇಕಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ಓದಿ ದೇಶದ ಉನ್ನತ ಸ್ಥಾನಮಾನಗಳಲ್ಲಿ ಬೆಳೆದು ಊರಿನ ಹೆಸರನ್ನು ಮನ್ನಣೆಗೆ ತರಬೇಕು ಎಂದು ತಿಳಿಸಿದರು. ಮೂಲಭೂತ ಸೌಕರ್ಯಗಳಿಂದ ರಕ್ಷಿಸಬೇಕಾಗಿದೆ. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಳ್ಳೆ ರೀತಿ ಶಿಕ್ಷಣ ಕಲಿಬೇಕಾಗಿದೆ. ಒಂದು ಸ್ವತಂತ್ರ ಭಾರತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ, ಶಿಕ್ಷಣ, ಆರೋಗ್ಯ ಸಿಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೂಡ ನಾವೆಲ್ಲರೂ ಹಿಂದೆ ಬ್ರಿಟಿಷರನ್ನ ಯಾವ ರೀತಿ ನಾವು ಓಡಿಸಿದ್ವಿ, ಆ ರೀತಿ ಇತ್ತೀಚಿನ ನಮ್ಮ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಎಲ್ಲರೂ ಆರ್ಥಿಕವಾಗಿ ಸಮಾನರು, ಎಲ್ಲರಿಗೂ ಉದ್ಯೋಗ, ಶಿಕ್ಷಣ, ಆರೋಗ್ಯ ಸಿಗಬೇಕಂದ್ರೆ ನಾವೆಲ್ಲರೂ ಕೂಡ ಸ್ವತಂತ್ರ ಇದಕ್ಕೋಸ್ಕರ ಹೋರಾಟ ಮಾಡಿಲ್ಲ. ಆ ರೀತಿ ಕೂಡ ನಮ್ಮ ಹಳ್ಳಿಗೆ, ನಮ್ಮ ರೈತರಿಗೆ, ವಿದ್ಯಾರ್ಥಿ ಯುವಜನ ಏನು ಮುಂದಿನ ಸ್ವತಂತ್ರಕ್ಕಾಗಿ ನಾವು ಹೋರಾಟ ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಕೆರೆಗುಡಿಹಳ್ಳಿ ಗ್ರಾಮದಲ್ಲಿ ಏನು ಪ್ರತಿನಿತ್ಯ ಪ್ರತಿ ವರ್ಷದಂತೆ ನಾವು ಕೂಡ ಈ ವರ್ಷ ಆಚರಣೆ ಮಾಡಿದ್ವಿ. ಆಚರಣೆ ಮಾಡಿದ ಉದ್ದೇಶ ಅಂದ್ರೆ ಎಲ್ಲರೂ ಕೂಡ ಸ್ವತಂತ್ರ ಬಗ್ಗೆ ತಿಳ್ಕೋಬೇಕು, ಮುಂದಿರಬೇಕು. ಈ ದೇಶದ ಏನು ನಮ್ಮ ಕೆರೆಗುಡಿಹಳ್ಳಿ ಮಾದರಿಯಾಗಿ ಎಲ್ಲರೂ ಕೂಡ ಮುಂದೆ ದೇಶದಲ್ಲಿ ಆಗಬೇಕು ಅಂತೇಳಿ ಹಳ್ಳಿಯಿಂದ ಇವತ್ತು ದೇಶ ಏನು ಹಳ್ಳಿಗಳ ಉದ್ಧಾರವೇ ಭಾರತ ಉದ್ಧಾರ ಅಂತ ಹೇಳ್ತಿದ್ರೆ. ಹಾಗಾಗಿ ನಮ್ಮ ಮೊದಲವಾಗಿ ನಮ್ಮ ಕೆರೆಗುಡಿಹಳ್ಳಿ ಗ್ರಾಮದ ಎಲ್ಲರೂ ಕೂಡ ಎಲ್ಲ ಜಾತ್ಯತೀತವಾಗಿ ಎಲ್ಲ ವರ್ಗದವರು ಸೇರಿ ನಾವು ಅಭಿವೃದ್ಧಿ ಏನು ಸರ್ಕಾರಿ ಶಾಲೆಗಳು ಕೂಡ ಮುಚ್ಕೊಂಡು ಹೋಗುವಂತ ಸಂದರ್ಭ ಬಂದಿದೆ. ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಕಲಿಸಬೇಕಾಗಿದೆ. ಈ ವೇಳೆ ಕೆರೆಗುಡಿಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಇತಿಹಾಸದ ಘೋಷಣೆಗಳನ್ನು ಕೂಗುತ್ತಾ, ಸ್ವಾತಂತ್ರ್ಯ ದಿನಾಚರಣೆಯ ಘೋಷಣೆಗಳನ್ನು ಕೂಗುತ್ತಾ ಊರಿನ ಎಲ್ಲರಿಗೂ ಇತಿಹಾಸದ ಬಗ್ಗೆ ಅರಿವನ್ನು ಮೂಡಿಸಿದರು. ಈ ವೇಳೆ ಕೆರೆಗುಡಿಹಳ್ಳಿಯ ಗ್ರಾಮಸ್ಥರು, ಮಹಿಳೆಯರು, ಶಾಲೆಯ ವಿದ್ಯಾರ್ಥಿಗಳು ಸೇರಿ ಇತರರು ಹಾಜರಿದ್ದರು. ಯಾರಂತೇಳಿ ಅವ್ರಿಗೆ ಇದನ್ನು ಸೂಚನೆ ಮಾಡ್ಬೇಕಂತೇಳಿ ಕೇಳ್ಬೋದು.